ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಳಿ ತಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರು. ವಿಶ್ವ ತುಂಬ ಈಗ ಒಂದೇ ಒಂದು ಡಿಕ್ಟೇಟರ್ಸ್ ಹೆಸರು ಕೇಳಿ ಬರ್ತದೆ. ಡಿಕ್ಟೇಟರ್, ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್. ಜಗದ ಪ್ರಜಾಪ್ರಭುತ್ವದ ದೇಶ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಆ ದೇಶದ ಪ್ರೆಸಿಡೆಂಟ್ ಇವತ್ತು ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದ ಅಧ್ಯಕ್ಷ ಒಂದು ದೇಶದ ಅಧ್ಯಕ್ಷನನ್ನು ಹಾರಿಸ್ಕೊಂಡು ಹೋಗಿಬಿಡ್ತಾನಪ್ಪ ಅಂದ್ರೆ ಇದಕ್ಕಿಂತಲೂ ಅತ್ಯಂತ ಕಹಿ ಘಟನೆ ಏನಾದರೂ ಇದೆಯಾ, ದುಃಖದ ಘಟನೆ ಏನಾದರೂ ಇದೆಯಾ? ಯಾವ ವ್ಯಕ್ತಿ ಯಾವ ದೇಶ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತದನೋ, ಸಮಾನದ ಬಗ್ಗೆ ಮಾತಾಡ್ತದನೋ, ಎಲ್ಲರಿಗೂ ಒಳ್ಳೆಯ ಬದುಕಿನ ಬಗ್ಗೆ ಮಾತಾಡ್ತದನೋ ಅದರ ಅಧ್ಯಕ್ಷ ಟ್ರಂಪ್ ಇದ್ದಂಥವರು ಏಕಾಏಕಿ ಸಡನ್ನಾಗಿ ಏನಪ್ಪ ಅಂತಂದ್ರೆ ಈ ನಮ್ಮ ನಿಕೋಲಸ್ ಮೊಡೋರೋ ಮತ್ತು ಅವ್ರ ಪತ್ನಿ ಸಿಲಿಯಾ ಫೋರ್ಸ್ ಇವರು ಯಾರಪ್ಪ ಅಂದ್ರೆ ಇವರು ಈ ವೆನಿಜುವೆಲಾ ಅಂತ ಬರ್ತದೆ ದಕ್ಷಿಣ ಅಮೇರಿಕಾದಲ್ಲಿ. ಆ ದೇಶದ ಅಧ್ಯಕ್ಷರು ಹೇಳ್ತಿ ಪಾಪ ಅಲ್ಲಿ ಬಾಂಬ್ ಹಾಕ್ಯೋ ಮತ್ತೇನೋ ಹಾಕ್ಯೋ ಹಾರಿಸ್ಕೊಂಡು ಎಬ್ಬಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ. ಒಂದು ದೇಶದ ಶಕ್ತಿಯುತವಾದ ಒಬ್ಬ ವ್ಯಕ್ತಿಯನ್ನು, ಅಲ್ಲಿ ಜನ ಪ್ರೀತಿ ಮಾಡುವಂಥ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾರೋ ಡಿಕ್ಟೇಟರ್ ಅನ್ನೋದು ಬೇರೆ ವಿಷಯ. ಆ ದೇಶದ ಮುಖಂಡರನ್ನು ಹಾರಿಸ್ಕೊಂಡು ಹೋಗ್ತಾರಪ್ಪ ಅಂದರೆ ಇನ್ನೇನು ಇದಕ್ಕಿಂತ ಹೆಚ್ಚು ಖಂಡನೀಯ ವಿಷಯ ಏನದ? ಭಾರತ ಜೊತೆ ಅದೇ ರೀತಿ ವ್ಯವಹಾರ ಮಾಡಿದರು. ಮೋದಿ ಒಬ್ಬ ವ್ಯಕ್ತಿ ಅಲ್ಲರಿ, ಅವರು ಭಾರತದ ಪ್ರಧಾನಿ. ಅವ್ರ ಬಗ್ಗೆ ಏನು ಬೇಕಾದ್ರೆ ಸಣ್ಣ ಮಾತಾಡಿದರು. ಮೋದಿ ಅವರು ಇವತ್ತಿಗೆ ಉತ್ತರ ಕೊಡಲೇ ಇಲ್ಲ ಅದಕ್ಕೆ. ಅದು ಸಹಿತ ಭಾರತೀಯರ ನಮಗೆಲ್ಲ ಒಂದು ರೀತಿ ನಾಚಿಕೆಗೇಡಿನ ವಿಷಯ. ಅವ್ರು ಎಷ್ಟೋ ಪ್ರಬಲ ಇರಲಿ, ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು, ಮಾತಾಡಲಿಲ್ಲ. ಹೋಗ್ಬಿಡ್ರಿ, ಮೋದಿ ಅವ್ರು ಬಿಟ್ಟು ವಿಷಯ ಅದು. ಆದರೆ ಅದರಿಂದ ಇಡೀ ಭಾರತೀಯರಿಗೂ ಅಪಮಾನ ಆದಂಗೆ ರೀ. ನಾನು ನಿಲ್ಲಿಸಿದೆ ಯುದ್ಧ ಇನ್ನೂ ಹೇಳ್ತಾ ಇದ್ದಾರೆ ಮಹಾಶಯ. ಅದನ್ನು ಅಲ್ಲಗಳಿದು ನೇರವಾಗಿ ಅಲ್ಲಗಳಿಂದ ಮಾತು ಆಗಲಿಲ್ಲ ಅನ್ನೋದು ಅಷ್ಟು ಮುಖ್ಯ ವಿಷಯ. ಅದ್ರ ಜೊತೆಗೆ ಈಗ ಚೈನಾವು ಶುರು ಮಾಡಿದ, ನಾನು ನಿಲ್ಲಿಸಿದ್ದೀನಿ ಅಂತೇಳಿ. ಇವಕ್ಕೆಲ್ಲ ಉತ್ತರ ಕೊಡಬೇಕ್ರಿ. ಒಂದು ದೇಶದ ಪ್ರಧಾನಿಯಾಗಿ ಕ್ಲಾರಿಟಿ ಇರಬೇಕು ಅದರಲ್ಲ. ಇಲ್ಲ ಅವ್ರು ಸತ್ಯ ಆಗ್ತಾರೆ, ನಮ್ಮ ದೇಶ ವೀಕ್ ಆಗಿಬಿಡ್ತದಲ್ಲ. ಹಾಗೆ ಇದು ನೋಡ್ರಿ, ನಿಕೋಲಸ್ ಮೊಡೋರೋ ಅವರನ್ನು ಅಪಹರಿಸಿಬಿಟ್ಟಿದ್ದಾರೆ ಈ ಮನುಷ್ಯ. ಕಾರಣ ಕೊಡ್ತಾರೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಒಂದಿಂದಾಗಿ ವಲಸೆ ಅಂದರೆ ವೆನೆಜುವೆಲಾ ಜನ ನಮ್ಮಲ್ಲಿ ಬರ್ತಾ ಇದ್ದಾರೆ ಒಂದು ರೀತಿಯಿಂದ ಅವ್ರ ಭಿಕ್ಷುಕರಾಗಿ ಮತ್ತೇನೋ ಅದು ತಡಿ ಸಲುವಾಗಿ ಅಂತ. ಎರಡನೇದು ಮಾದಕ ವಸ್ತು, ಅಲ್ಲಿ ತಂದು ಮಾದಕ ವಸ್ತು ನಮ್ಮ ದೇಶದಾಗ ಮಾರ್ತಾರೆ, ಡಂಪ್ ಹಾಕ್ತಾರೆ, ನಮ್ಮ ದೇಶ ಹಾಳು ಮಾಡಲಿಕ್ಕೆ ಇಚ್ಚಿದ್ದಾರೆ. ಮೂರನೇದಾಗಿ ಮಾದಕ ವಸ್ತು ಭಯೋತ್ಪಾದನೆ ಸಹಿತ ಮಾಡ್ತಾರೆ. ನಮ್ಮಲ್ಲಿ ಭಯೋತ್ಪಾದಕರಿದ್ದಾರೆ. ಅದಕ್ಕೆ ನಾವು ಅಲ್ಲಿ ಅಧ್ಯಕ್ಷರು ಹಾಕಿಬಿಟ್ಟು ಇದು ಕಾರಣ ಅವರು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಕಾರಣ ಯಾವ ರೀತಿ ಕೊಡ್ತಾ ಇದ್ದಾರೆ ಅವರು. ಅಲ್ಲರಿ ತಮ್ಮ ದೇಶದ ಬಾರ್ಡರ್ ತಾವು ಟೈಟ್ ಮಾಡಿದರೆ ಯಾಕೆ ಬರ್ತಾರೆ ರೀ? ಇದು ವೆನೆಜುವೆಲಾ ಜನ ನಮ್ಮ ಬಾರ್ಡರ್ ನಾವು ಟೈಟ್ ಮಾಡ್ಕೋಬೇಕಲ್ಲ. ಅದು ಅಮೇರಿಕಾದ ಜವಾಬ್ದಾರಿ, ಅದು USA ಜವಾಬ್ದಾರಿ, ಟ್ರಂಪರ ಜವಾಬ್ದಾರಿ, ಕೇಂದ್ರ ಸರ್ಕಾರ ಜವಾಬ್ದಾರಿ. ಇವತ್ತು ತಮ್ಮ ಒಂದು ಏನದ ಹದ್ದೆ ಅದ ತಮ್ಮ ಹಿಡಿದಲ್ಲಿ ಇಟ್ಕೊಳ್ಳಿಲ್ಲ. ಯಾವುದೋ ದೇಶ ಕಳಿಸ್ತಾರಂದ್ರೆ ಅವ್ರು ಹೆಂಗೆ ಬರ್ತಾರಲ್ಲ? ಇಲ್ಲಿಯ ಮಿಲ್ಟ್ರಿ ಇಲ್ಲಿಯ ಶಕ್ತಿಯನ್ನು ದಾಟಿ ಬರ್ತಾರೆ ಅಲ್ಲಿ ಜನ. ಅವ್ರು ಕಳಿಸ್ತಾರೆ ಪ್ರೆಸಿಡೆಂಟ್ ಎಲ್ಲರೂ ನೀವು ಅಲ್ಲಿ ಹೋಗ್ರಪ್ಪ ಅಂತೇಳಿ. ಅದಲ್ಲ ಇಲ್ಲಿ ಮುಖ್ಯರು ಅಂಥದ್ದು. ಕಾರಣಷ್ಟು ಜಗತ್ತಿಗೆ ಹೇಳೋ ಸಲುವಾಗಿ ನಿಜವಾಗಿಯೂ ದಬ್ಬಾಳಿಕೆಯ ನಿರಂಕುಶ ಅಧಿಕಾರದ ಮನೋವೃತ್ತಿ ಈ ಟ್ರಂಪ್ ಅವ್ರದ್ದು. ನಾನೇ ಬಾಸ್, ಜಗದ ಬಾಸ್, ಉಳಿದವ್ರು ಯಾರಲ್ಲ, ನನ್ನ ಕೈಲಿ ನೀವು ಹೇಳಿದಂಗೆ ಕೇಳಬೇಕು. ಇದ್ರ ಮಾಡ್ಲಿಕ್ಕೆ ಹೋದ್ರು ಚೈನಾ ಜೊತೆಗೆ. ಚೈನಾ ಏನಾದರೂ ಒಪ್ಪಿತ ಇವ್ರನ್ನ. ಇವತ್ತು ಅಮೆರಿಕ ಜೊತೆ ಪ್ರತಿಸ್ಪರ್ಧೆ ಮಾಡುತ್ತಿರುವಂಥ 17 ಅಥವಾ 18 ಟ್ರಿಲಿಯನ್ ಡಾಲರ್ಗಳಷ್ಟು ಗಳಿಸ್ತಾ ಇರುವಂಥ, ಪ್ರತಿ ವರ್ಷ 1 ರಿಂದ 1.5 ಲಕ್ಷ ಕೋಟಿ ಡಾಲರ್ಗಳು ಗಳಿಸುವಂಥ 1.5 ಟ್ರಿಲಿಯನ್ ಡಾಲರ್ಸ್ ಗಳಿಸುವಂಥ ದೇಶ ಇವತ್ತು ಒಂದಿತ್ತಿವ್ರಿಗೆ. ಭಾರತದಂತೆ ಪಾಪ ಮಾತಾಡ್ತಾ ಇಲ್ಲ, ಆರ್ಥಿಕವಾಗಿ ಅಬದ್ಧರಾಗಿವಿ ನಾವು, ಅದು ಮಾತು ಬೇರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ನಾನು, ಒಂದು ದೇಶದ ಪ್ರೆಸಿಡೆಂಟ್ ಹಾಕಿಕೊಂಡು ಹೋಗ್ತಾರೆ. ಈಗ ನೆಕ್ಸ್ಟ್ ಗುರಿ ಅವ್ರದ್ದು ಯಾವುದಪ್ಪ ಅಂದ್ರೆ ಇರಾನದಲ್ಲೂ ಜಗಳ ನಡೆದಿದೆ. ಅವ್ರ ದೇಶದ ಇಂಟರ್ನಲ್ ರೀ, ಅವರು ಜಗಳ ನಡೆದ ಇದ್ದಾರೆ. ಅದೇನೂ ಇಲ್ಲ, ಜನ ಅಲ್ಲಿ ರಸ್ತೆಗಿದ್ದಾರೆ ಖಮೇನಿ ವಿರುದ್ಧ. ಆಯತುಲ್ಲಾ ಖಮೇನಿ ಒಬ್ಬ ಡಿಕ್ಟೇಟರ್ ಮನುಷ್ಯ, ತನ್ನ ಕೈಲೆಲ್ಲ ಹೇಳ್ತಿರೋ ಗೊತ್ತಂದ್ರು. ಅವ್ರನ್ನೂ ಅಲ್ಲಿದ್ದ ಆ ದೇಶ ಮೇಲೆ ದಾಳಿ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಈ ಮನೋವೃತ್ತಿ ಟ್ರಂಪ್ ಅವ್ರದ್ದು ಎರಡೂ ತಪ್ಪು. ಅಲ್ಲಿ ಇರಾನಿಯನ್ಸ್ ಅವ್ರು ಮಾಡಲಿ, ಅವರು ಜನ ಅದ ಆಂತರಿಕ ಅವ್ರದ್ದು ಸಾರ್ವಭೌಮಿಕ ದೇಶ. ಅಲ್ಲಿ ಆಂತರಿಕ ಅವ್ರ ಜನ ಏನು ಕೇಳ್ತಾರೆ ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಖಮೇನಿ.
ಕಮ್ಯುನಿಸ್ಟ್ ಡಿಕ್ಟೇಟರ್ ಆಗಿದ್ದಾನಂತ ನೀವು ಅವನು ಹಾರಿಸುವಂಥ ಕೆಲಸ. ಈಗ ಪಾಪ ನಿಕೋಲಸ್ ಮಡೋರೋ ತಪ್ಪಿರ್ಬೋದು ಅವ್ರು, ಇಲ್ಲಂತಲ್ಲ. ಮಾದಕ ವಸ್ತುಗಳು ಬರ್ತಾ ಇರ್ಬೋದು, ಇಲ್ಲಂತಲ್ಲ. ಅದು ಇವೆರಡದ್ರ ಮೇಲೆ ಯಾಕೆ ಕಣ್ಣು ಹಾಕಿದ್ರು? ಇದು ಭಾಳ ಮಹತ್ವದ್ದದ. ಈಗಂತೂ ಈ ವೆನೆಜುವೆಲಾದ ಮುಗಿದದ. ನೆಕ್ಸ್ಟ್ ಏನೋ ಯಾವುದು ನಮ್ಮ ಇರಾನದಲ್ಲೂ ಖಮೇನಿ, ಅಲ್ಲಿ ಜನ ಬೆಂಬಲ ಸೂಚಿಸ್ತು ಅಂತ ಹೇಳ್ತಾ ಆ ದೇಶ ತಮ್ಮ ಕೈಗೆ ತೊಗೊಳ್ಳುವಂಥದ್ದು. ಎರಡು ಕಾರಣ ಅಂದ್ರೆ ಅಲ್ಲಿ ಎರಡೂ ಕಡೆ ಎಣ್ಣೆ, ಕಚ್ಚಾ ಎಣ್ಣೆ, ಅದನ್ನು ಹೊಡ್ಕೊಳ್ಳೋ ಸಲುವಾಗಿ ಅದನ್ನು ಕಲ್ಲಿಡ್ಕೊತಂಥವ್ರು ಈ ಟ್ರಂಪ್. ಹೊಡೆದವ್ರು ಯಾರು ಬದುಕೋಗಿಲ್ಲ, ಕೇವಲ ಅಮೆರಿಕನ್ಸ್ ಮಾತ್ರ ಬದುಕಬೇಕು, US ದವ್ರು ಮಾತ್ರ ಬದುಕೊಳ್ಳೋರೆಲ್ಲ ಏನು ಗುಲಾಮರು, ಅವ್ರು ನಮ್ಮ ಗುಲಾಮರು, ನಾವು ಹೇಳೋದು ಕೇಳ್ಕೊಂಡು ಹೋಗ್ಬೇಕು ಅನ್ನೋಂಥ ಮನೋಸ್ಥಿತಿ ಈ ಪ್ರಜಾಪ್ರಭುತ್ವ ದೇಶದ ಮುಖಂಡರಿಗೆ. ಇದನ್ನು ನೋಡಿದಾಗ ನೋವು ಅನ್ನಿಸ್ತದೆ, ಗದ್ದ ಅನ್ನಿಸ್ತದೆ. ಯಾಕಪ್ಪ ಈ ಮನುಷ್ಯಾಗ ಇಷ್ಟೊಂದು ಅಂತೇಳಿ. ಪಾಪ ಅವ್ರು ಏನು ತಪ್ಪು ಮಾಡಿರ್ಬೋದು. ನಿಕೋಲಸ್ ಮಡೋರ ಆ ವೆನೆಜುವೆಲಾದ ರಾಜಧಾನಿ ಕರಾಕಸ್ ಮೇಲೆ ಒಮ್ಮೆಲ್ಲ 2 ಸಲ ದಾಳಿ ಮಾಡಿ ಮತ್ತೇನೋ ಮಾಡಿ ಪಾಪ ಅವರನ್ನು ತೆಗೆದು ಹೋಗಿಬಿಟ್ಟಿದ್ದಾರೆ. ಅವೆಲ್ಲ ದೃಶ್ಯಗಳು ನೋಡಿದ್ರೆ ಮನುಷ್ಯನಿಗೆ ಇಷ್ಟು ನೋವು ಅನ್ನಿಸ್ತದೆ. ಏನಪ್ಪ ಈ ಅಮೇರಿಕ ಇವತ್ತು ನೋಡ್ರಿ, ಪಾಪ ನಮ್ಮಲ್ಲಿ ಏನೋ ವಿದ್ಯೆ ಸಲುವಾಗಿ ಮತ್ತೆ ಅದಕ್ಕೆ ಉಪಜೀವನಕ್ಕಾಗಿ ಯಾರ್ಯಾರೋ ಭಾಳಷ್ಟು ಓದಿ ಅಮೇರಿಕ ಹೋಗ್ಬೇಕಂತ ಅವ್ರಿಗೆ ಇವತ್ತೆಲ್ಲ ಕಡಿಮೆ ಹಾಕಿಬಿಟ್ಟಿದ್ದಾರೆ. ಯಾಕಂದ್ರೆ ನಾವು ಹೇಳ್ದಂಗೆ ಕೇಳಬೇಕು, ನಾವು ಹೇಳಿದಲ್ಲೇ ಎಲ್ಲಿ ಹೋಗ್ಬೇಕು, ನಾವು ಹೇಳ್ದಂಗೆ ನೋಡ್ಕೋಬೇಕು, ನೀವು ನಮ್ಮ ಗುಲಾಮರಾಗಿರ್ಬೇಕಂತ ಇಂಡಿಯಾದವರು ಒತ್ತಡ ಹಾಕ್ತಾ ಇದ್ದಾರೆ. ಇವತ್ತು ಅನಿವಾರ್ಯವಾಗಿ ಯಾವ ದೇಶವನ್ನು ವಿರೋಧ ಮಾಡ್ತಾ ಇತ್ತೋ ಭಾರತ, ಮೋದಿಯವರು ನಿರಂತರವಾಗಿ ಅವ್ರು ಜೀವನ ತುಂಬ ಚೀನಾವನ್ನು ವಿರೋಧ ಮಾಡಿದ್ದಾರೆ, ಪಾಕಿಸ್ತಾನವನ್ನು ವಿರೋಧ ಮಾಡಿದ್ದಾರೆ. ಇವತ್ತು ಚೀನಾ ಜೊತೆ ದೋಸ್ತಿಯನ್ನು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ತಂದಿಟ್ಟವ್ರು ಯಾರು ಇದ್ದರೆ ಅದು ಟ್ರಂಪ್ ಮಾತ್ರ ಅಂತ. ಚೈನಾವನ್ನು ವಿರೋಧಿಸೋರು RSS ಅವರು ವಿರೋಧ ಮಾಡಿದ್ದಾರೆ, BJPಗರು ವಿರೋಧ ಮಾಡಿದ್ದಾರೆ, ಸ್ವತಃ ಮೋದಿಯವರು ವಿರೋಧ ಮಾಡಿದ್ದಾರೆ. ಚೈನಾ ಅಂದ ತಕ್ಷಣ 1962 ಯುದ್ಧ ನೆನಪಾಗ್ಬಿಡ್ತದೆ. ನೆಹರು ತಪ್ಪು ಮಾಡೋದು, ನೆಹರು ಬೈತಾ ನಿಲ್ತಾರೆ ಇವರು. ಇವತ್ತು ಆ ಚೈನಾ ಜೊತೆ ಗೆಳೆತನ ಮಾಡುವಂಥ ದುಸ್ಥಿತಿಯನ್ನು ಮೋದಿಯವರು ತಂದಿಟ್ಟಂಥವ್ರು ಯಾರಿದ್ರು ಅವ್ರು ಟ್ರಂಪ್ ಅವರು ಅಂತ. ಟ್ಯಾರಿಫ್ 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 ಹಾಕ್ತೀವಿ ನಿಮ್ಮನ್ನು ಬೆದರಿಸಿ ಪಾಕ್ ಗೊಬ್ಬರದಲ್ಲಿ ನಾವು ಗೆದ್ದೀವಿ ಅಂತ ಹೇಳ್ಕೊಳ್ಳೋಂಥ ಶಕ್ತಿ ಸಹಿತ ನಮಗಿಲ್ದಂಥ ಪರಿಸ್ಥಿತಿ. ಅಲ್ಲಿ ದಾಳಿ ಮಾಡಿದ್ರು ಗೆದ್ದು ಬಿಟ್ಟರು, ಕಂಟ್ರೋಲ್ ಮಾಡಿದ್ರು ಪಾಕಿಸ್ತಾನವನ್ನು, ಪಾಕ್ ಆಕ್ಯುಪೈಡ್ ಆದಂಥ ಪ್ರದೇಶವನ್ನು. ಅದನ್ನು ಸಹಿತ ಲಾಸ್ಟಿಗೆ ಏಕಾಗಿ ಸಡನ್ನಾಗಿ ಹೇಳಿ ನಾವು ಗೆದ್ದೀವಿ, ನಾವು ನಿಲ್ಲಿಸಿ ಯುದ್ಧ ಅಂತ ಹೇಳಿಬಿಟ್ಟು ಮೋದಿಯವ್ರ ಮಕ್ಕಳಿಗೆ ಕಪ್ಪು ಮಿಷನ್ ಬಳದ್ರು. ಆದರೂ ಮೋದಿಯವ್ರು ನಗ್ತಾ ಇರ್ತಾರೆ ಅವ್ರ ಜೊತೆಗೆ. ಇದಕ್ಕೆ ಕಾರಣ ಅಂದ್ರೆ ಆರ್ಥಿಕ ದಬ್ಬಾಳಿಕೆ, ವ್ಯಾಪಾರ ದಬ್ಬಾಳಿಕೆ, ದುಡ್ಡಿದಪ್ಪ ನಾವು ಶ್ರೀಮಂತ ನಾವು ಹೇಳೋದನ್ನು ಕೇಳಬೇಕು ನೀವು ಅನ್ನೋಂಥ ಮನೋಸ್ಥಿತಿ ಇವತ್ತು ವೆನೆಜುವೆಲಾವನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಅಲ್ಲಿಯ ಅಧ್ಯಕ್ಷರನ್ನು ಹಾರಿಸ್ಕೊಂಡು ಹೋಗಿದ್ದಾರೆ. ಈಗ ನೆಕ್ಸ್ಟ್ ಖಮೇನಿ ನಾಳೆ ನಮ್ಮ ಇಂಡಿಯಾಗೂ ಬರ್ಬೋದು ಈ ಮನುಷ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೈಯಲ್ಲಿ ಆರ್ಥಿಕವಾಗಿ ಬದ್ಧರಿದ್ದಾರೆ, ವೈಜ್ಞಾನಿಕವಾಗಿ ಅತ್ಯಂತ ಮುಂದುವರಿದವರಾಗಿದ್ದಾರೆ. ಅದರ ಅಣುಬಾಂಬ್ಗಳಾಯಿತು ಮತ್ತೊಂದಾಯಿತು, ಅದರಲ್ಲೇ ಪಾರಂಗದಲ್ಲಿದ್ದಾರೆ. ಇವತ್ತು ಏನಾದರೂ ಬಲಿಷ್ಠ ದೇಶ ಉಳಿದಿದ್ರೆ ಅಮೆರಿಕ ಉಳಿದದು. $22 ಟ್ರಿಲಿಯನ್ ಅವರ ಇನ್ಕಮ್ ಪ್ರತಿ ವರ್ಷ. ನಮ್ಮದು ಎಷ್ಟು ರೀ 4.5 4 ನಂಬರ್ ಜಿಗಿದಾಡ್ತಾ ಇದ್ವಿ. 4.5 ಎಷ್ಟು ಅದ ಟ್ರಿಲಿಯನ್. ನಾವು 4 ನಂಬರ್ ಅಂತ ಹೇಳ್ತಾ ಇದ್ವಿ. ಅವ್ರಿಗೆ ಬಡತನ ಅದ, ನಿರಕ್ಷರತನ ಅದ, ಹಸಿವು ಅದ, ನಿರುದ್ಯೋಗ ಅದ ರೀ. ನಾವು ಜಪಾನಿಗೆ ಮುಂದೆ ಹೋಗಿದ್ದು ಅಂತ ಹೇಳ್ತೀವಿ, ಎದುರಾಗಿ ಗೊತ್ತಿಲ್ಲ. ದುಡ್ಡು ನಮ್ಮ ಸಂಘರ್ಗಳು ಹೇಳೋದು ಅಷ್ಟೇ ಇವನ. ನಾವು ಆರೋಗ್ಯದಿಂದ ಅವ್ರಿಗಿಂತ ಮುಂದಿಲ್ಲ, ಶಿಕ್ಷಣದಿಂದ ಅವ್ರಿಗಿಂತ ಮುಂದಿಲ್ಲ, ವೈಜ್ಞಾನಿಕತೆಯಿಂದ ಅವ್ರಿಗಿಂತ ಮುಂದಿಲ್ಲ, ನಮ್ಮ ಜೀವನ ಮಟ್ಟ ಅವ್ರಿಗಿಂತ ಉತ್ತಮವಾಗಿಲ್ಲ. ಆದರೂ ಶ್ರೀಮಂತರು ಜಪಾನ್ಗಿಂತಲೂ ಅಂತ ನಾವು ಹೇಳ್ಕೊಳ್ತೀವಿ. ನಮ್ಮ ಬಗ್ಗೆ ನಾವು ಬೆನ್ನು ಚಪ್ಪರಿಸ್ಕೊಳ್ತೀವಿ. ಇದೆಲ್ಲ ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ನಿಮಗೆ ಗೊತ್ತಾಗಲಿ ಜಗತ್ತಿನಲ್ಲಿ ಏನು ನಡೀತಾ ಇದೆ. ಇದು ಅಂತಾರಾಷ್ಟ್ರೀಯ ವಿಷಯ. ನಮಗೆ ಯಾಕೆ ಏನು ನೀವು ಅನ್ಬೋದು, ಇದು ಅಂತಾರಾಷ್ಟ್ರೀಯ ಅಲ್ರಿ. ನಮ್ಮ ಮನೆ ಬಾಜುಕಿಂದ ಭಾರತದ ಬದಿಯಲ್ಲೇ ಇವೆಲ್ಲ ಪಾಕಿಸ್ತಾನ ಜೊತೆ ನಾವು ಹಿಂಗೆ ಮಾತಾಡಿದ್ರು. ಇವತ್ತು ನೋಡ್ರಿ, ಅದು ಬದಿಯ ತಿಳ್ಕೊಬೇಕಾಯ್ತು. ವೆನೆಜುವೆಲಾ ಸಹಿತ ಅದು ಹಿಂದುಳಿದ ದೇಶನೇ, ಆದರೆ ಎಣ್ಣೆ ಅಲ್ಲಿ ಸಂಗ್ರಹ ಇರೋದ್ರಿಂದ ಅದನ್ನು ಹೊಡ್ಕೊಳ್ಳೋ ಸಲುವ ಇಷ್ಟೆಲ್ಲ ಪ್ರಯತ್ನ. ಹಿಂದೆ ಈಗಾಗಲೇ ನಿಮ್ಗೆ ಗೊತ್ತದ, ಇರಾಕದಲ್ಲಿ ದಾಳಿ ಮಾಡಿ ಇರಾಕ್ ತಮ್ಗೆ ಕೈಯಲ್ಲಿ ತೆಗೆದುಕೊಂಡಿದ್ದಾರೆ. ಇನ್ನು ಇರಾನ್ ಅಂತ ತೆಗೆದುಕೊಂಡ್ಬಿಟ್ರೆ ಇಡೀ ಜಗತ್ತು ನಾವು ಆಳ್ಬೋದು. ಕರಿ ಬಂಗಾರ ರೀ ಅದು, ಪೆಟ್ರೋಲು ಅಥವಾ ಕಚ್ಚಾ ಎಣ್ಣೆ, ಅದನ್ನು ತಾವು ಹೊಡ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ಏನೇನೋ ಕಾರಣ ಹೇಳ್ತಾ ಇದ್ದಾರೆ ಇವರು. ಅದಕ್ಕೆ ಇನ್ನೊಬ್ರಿಗೆ ಹೇಳ್ತಾರೆ ಡಿಕ್ಟೇಟ್ರು, ಹಾಗೆ ಕಮ್ಯುನಿಟಿ ಡಿಕ್ಟೇಟ್ರ್. ಹೌದು, ಒಪ್ಪನು. ಆ ನಿಕೋಲಸ್ ಮಡೋರೋ ಅವನು ಏನಪ್ಪ ಅಂದ್ರೆ ಡಿಕ್ಟೇಟ್ರ್, ಒಪ್ಪನು. ಮತ್ತು ನೀವೇನು? ಈ ಪ್ರಶ್ನೆಗೆ ಟ್ರಂಪ್ ಅವರು ಉತ್ತರ ಇವತ್ತು ಹೇಳಬೇಕಾಗಿದೆ. ಏನೋ ಆಗಲಿ ಒಂದು ಮಾತು ಹೇಳ್ತಾ ಇದ್ದಾರೆ ಅವರು, ಹೆಂಗೆ ಅವ್ರನ್ನ ಹಾರಿಸಿದ್ರು ನಾವು ಅಂತೇಳಿ. ನೋಡ್ರಿ ಅವ್ರ ಮನೋಸ್ಥಿತಿ ಹೆಂಗದ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು. ಆ ಮಾತಿನಂತೆ ಮಾತು ಮುಗಿಸ್ತಾ ಇದ್ದೀನಿ. ಅಮೆರಿಕ ಸೇನೆಯ ವಿಶೇಷ ಪಡೆ ವೆನೆಜುವೆಲಾ ಅಧ್ಯಕ್ಷ ಅವರನ್ನು ವಶಕ್ಕೆ ಪಡೆಯುವುದನ್ನು ನೇರವಾಗಿ ವೀಕ್ಷಿಸಿದೆ. ನೋಡ್ರಿ ಅವರು ನೇರವಾಗಿ ನೋಡಿದಂಥದನ್ನು ಹೆಂಗೆ ಎಬ್ಸ್ಕೊಂಡು ಬರಾತಾರೆ ಅವ್ರ ಪಾಪ ಅಂತ. ಒಂದು ರಾಷ್ಟ್ರದ ಅಧ್ಯಕ್ಷರು ಅವ್ರು ನೆನಪಿಲ್ಲ ನಮಗೆಲ್ಲ. ಇವತ್ತು ನಮ್ಮ ರಾಷ್ಟ್ರದ ಅಧ್ಯಕ್ಷರನ್ನ ಇದೇ ರೀತಿ ಹಾರಿಸ್ಕೊಂಡು ಹೋದ್ರೆ, ಅಥವಾ ನಮ್ಮ ಪ್ರಧಾನಿಯವ್ರದ್ದು ಇದೇ ರೀತಿ ಹಾರಿಸ್ಕೊಂಡು ಹೋದ್ರೆ ಏನು ಅನ್ನಿಸ್ತದೆ ನಮಗೆಲ್ಲ? ಇದು ನಾವು ಸಾರ್ವಭೌಮಗಳಂಥ ದೇಶ. ಹಂಗೆ ವೆನೆಜುವೆಲಾ ಸಾರ್ವಭೌಮ ಇದ್ದಂಥ ಅದನ್ನ ಅಗ್ದಿ ಕುತೂಹಲ ನೋಡ್ತಾ ಇದ್ದಾನೆ ಈ ಮನುಷ್ಯ. ಈ ಮನಸ್ಥಿತಿ ಹೆಂಗಿರ್ಬೇಕು ನೋಡ್ರಿ ಈ ವ್ಯಕ್ತಿದು. ನೇರವಾಗಿ ವೀಕ್ಷಿಸಿದೆ. ಇದು ಅದ್ಭುತವಾಗಿರ್ತದೆ, ನಾನು ಅದ್ಭುತ ಆಗಿರ್ತದೆ ಪಾಪ ಅವ್ರು ಹಾರಿಸ್ಕೊಂಡು ಹೋಗುವಂಥದ್ದು.
ಅತ್ಯಂತ ನೋವಿನ ಖಂಡನೀಯ ವಿಷಯ. ಅದ್ಭುತವಾಗಿತ್ತು, ಅಕ್ಷರಶಃ ಟಿ ವಿ ಶೋ ರೀತಿ ಇತ್ತು. ನೋಡ್ರಿ ಇನ್ನೂ ಎಷ್ಟು ಆ ರೀತಿ ಆಗ್ತದೆ ನಿಮ್ಮ ಮನುಷ್ಯ. ನಿಜವಾಗಿ ಇವ್ರು ಹುಚ್ಚರೋ ಜಾನರೋ ಏನೋ, ಅಥವಾ ಅತಿ ಅಮೇರಿಕಾ ಶ್ರೇಷ್ಠ ಅನ್ನೋದು ಹೇಳುವಂಥ ಒಂದು ಮನೋಭಾವನೋ, ಈ ದಿಶೆಯಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕಾದ ಮೋದಿಯವರು ಸಹ ಅಂತ ಹೇಳ್ತಾ, ನಿಕೋಲಸ್ ಮಡೋರೋ ಅವರನ್ನು ಅಪಹರಿಸಿದ್ದಕ್ಕೆ, ಅವ್ರ ಹೆಂಡತಿಯನ್ನು ಅಪಹರಿಸಿದ್ದಕ್ಕೆ ಖಂಡಿಸ್ತಾ, ಜೊತೆಗಿಂದ ಖಮೇನಿ ಅವ್ರ ಮೇಲೆ ಇಟ್ಟಿದ್ದಾರೆ. ಆಯತುಲ್ಲಾ ಖಮೇನಿ ತಪ್ಪಿರ್ಬೋದು, ಡಿಕ್ಟೇಟರ್ ಇದ್ದಾರೆ, ಅವ್ರನ್ನೂ ಹಾರಿಸ್ಕೊಂಡು ಹೋಗ್ಬೇಕು ಅಂತ ಯುದ್ಧ ಸಾರ್ಬೇಕು ಹೊರಟಿದ್ದಾರೆ. ಇಂಥ ಡೊನಾಲ್ಡ್ ಟ್ರಂಪ್ರ ಜೊತೆಗೆ ಅಮೆರಿಕ ಜೊತೆಗೆ ನಮ್ಗೆ ಗೆಳೆತನ ಬೇಕಾ ಅನ್ನೋದು ಒಂದು ಪ್ರಶ್ನೆ ಇವತ್ತು ಹೇಳ್ತಾ ಇದೆ. ಇದಕ್ಕೆ ನೀವು ಸಾರ್ವಜನಿಕ ಉತ್ತರ ಹೇಳಬೇಕು ಅಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟ್. ಅದು ನಿಮ್ಮ ಜೊತೆ ಹೇಳಿದ್ದೀನಿ, ಇನ್ನೂ ಏನಾಗ್ತದೆ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ ಅಂತ ಹೇಳ್ತಾ, ನಿಕೋಲಸ್ ಮಡೋರೋ ಅವ್ರನ್ನ ಬಿಡುಗಡೆ ಆಗಲಿ, ವೆನೆಜುವೆಲಾಕ್ಕೆ ಒಂದು ರೀತಿ ವೆನೆಜುವೆಲಾ ಸ್ವಾತಂತ್ರ್ಯ ಹೋಗ್ಯದ, ಅವ್ರಿಗೆ ಮರಳಿ ಸಿಗಲಿ ಅಂತ ಮತ್ತೊಮ್ಮೆ ಬಯಸ್ತಾ, ಟ್ರಂಪರ ನಡೆಯನ್ನು ಮತ್ತೊಮ್ಮೆ ಖಂಡಿಸ್ತಾ, ಇದು ಇವತ್ತಿನ H16 ಅರ್ಥಾತ್ ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯದ ಕೈಗೊಂಡು ವಂದನೆಗಳು.